ಇದು ಸಚಿವ ದಿನೇಶ್ ಗುಂಡೂರಾವ್ ಅವರ ಮಾತಾಗಿತ್ತು. ಇನ್ನು ಕೆಫೆಯಲ್ಲಿ ಸ್ಫೋಟದ ಬಗ್ಗೆ ತನಿಖೆಯನ್ನ ಪೊಲೀಸರು ಕೂಡ ತೀವ್ರಗೊಳಿಸಿದ್ದಾರೆ. ಆರೋಪಿಯ ಟ್ರಾವೆಲ್ ಹಿಸ್ಟ್ರಿಯನ್ನ ಪತ್ತೆ ಹಚ್ಚೋದೇ ಸವಾಲಾದಂತೆ ಸದ್ಯಕ್ಕೆ ಕಾಣಿಸ್ತಾ ಇದೆ. ಆತ ಬಸ್ನಲ್ಲಿ ಬಂದಿರಬಹುದು ಅಂತ ಗೃಹ ಸಚಿವರು ಸ್ಟೇಟ್ಮೆಂಟ್ ಕೊಟ್ಟರು. ಆದ್ರೆ ಸಿಸಿಟಿವಿಯಲ್ಲಿ ಆತನ ಮುಖ ಕಾಣದಂತೆ ಆತ ಬೇರೆ ಬೇರೆ ಭಾಗದಲ್ಲಿ ಓಡಾಡಿದ್ದಾನೆ. ಶಂಕಿತ ಎಲ್ಲಿಂದ ಬಂದಿದ್ದ, ಬಾಂಬ್ ಇಟ್ಟು ಎಲ್ಲಿಗೆ ತೆರಳ್ತಾ ಇದ್ದ, ಈ ಬಗ್ಗೆ ಮಾಹಿತಿ ಕಲೆ ಹಾಕಬೇಕಾಗಿದೆ. ಶಂಕಿತ ಉಳಿದುಕೊಂಡಿದ್ದಂತಹ ಸ್ಥಳ ಯಾವುದು, ನಡ್ಕೊಂಡು ಹೋಗ್ತಾ ಇದ್ದಂತಹ ಸ್ಥಳ ಯಾವುದು, ಆತ ಎಷ್ಟು ಸಲ ಆತನ ಡ್ರೆಸ್ ಚೇಂಜ್ ಮಾಡಿರಬಹುದು, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕೋ ಕೆಲಸ ಪೊಲೀಸರು ಮಾಡ್ತಾರೆ. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸ್ಥಳದಿಂದ ಪ್ರಜ್ವಲ್ ನೀಡ್ತಾ ಹೋಗ್ತಾರೆ. ಪ್ರಜ್ವಲ್, ಆರೋಪಿ ಎಲ್ಲಿಂದ ಬಂದಿದ್ದ, ಆತನ ಟ್ರಾವೆಲ್ ಹಿಸ್ಟ್ರಿ ಸದ್ಯಕ್ಕೆ ಕಂಡು ಹಿಡಿಯೋದು ಕಷ್ಟ ಅಂತಿದ್ದಾರೆ. ಸೊ ಈ ಬಗ್ಗೆ ಏನೆಲ್ಲ ಹೆಚ್ಚಿನ ಡೀಟೇಲ್ಸ್ ಇದೆ? ಸಭಾ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಯ ಟ್ರಾವೆಲ್ ಹಿಸ್ಟ್ರಿ ಏನಿದೆ ಅದು ನಿಜಕ್ಕೂ ಕೂಡ ಕಂಡುಹಿಡಿಯುವಂಥದ್ದು ಪೊಲೀಸರಿಗೆ ಸವಾಲಾಗಿದೆ ಅಂತಾನೆ ಹೇಳ್ಬೋದು. ಕಾರಣ ಏನು ಅಂತ ಹೇಳಿದ್ರೆ, ಈ ಒಂದು ಪ್ರಕರಣದಲ್ಲಿ ಆರೋಪಿ ಎಲ್ಲಿಂದ ಬಂದಿದ್ದ, ಅದೇ ರೀತಿಯಲ್ಲಿ ಯಾವ ಯಾವ ಕಡೆ ಹೋಗಿದ್ದಾನೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿನ ಕಲೆ ಹಾಕಬೇಕಾಗುತ್ತೆ. ಈಗಾಗಲೇ ಸಿಸಿಬಿ ಪೊಲೀಸರು ಕೂಡ ಸುಮಾರು 300ಕ್ಕೂ ಹೆಚ್ಚು ಸಿಸಿಟಿವಿಗಳ ಪರಿಶೀಲನೆಯನ್ನು ಕೂಡ ಮಾಡಿರುವಂಥದ್ದು. ಅದರಲ್ಲೂ ಕೂಡ ಮುಖ್ಯವಾಗಿ ಈತ ಎಲ್ಲಿ ಉಳಿದುಕೊಂಡಿದ್ದ, ಈತನೊಂದಿಗೆ ಯಾರ್ಯಾರು ಇದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕಬೇಕಾಗುತ್ತೆ. ಅಷ್ಟೇ ಅಲ್ಲದೆ ಬಾಂಬನ್ನ ಇಟ್ಟ ನಂತರದಲ್ಲಿ ಈತ ಹೋಗಿರುವಂತಹ ಜಾಗಗಳು ಯಾವ್ಯಾವುದು, ಅದರಲ್ಲೂ ಕೂಡ ಈತ ಪೊಲೀಸರ ಕಣ್ಣನ್ನು ತಪ್ಪಿಸಲೇಬೇಕು ಅನ್ನುವಂತ ಒಂದು ಉದ್ದೇಶದಿಂದಲೇ ಈತ ಸಾಕಷ್ಟು ಕಡೆಯಲ್ಲಿ ಸಂಚಾರವನ್ನು ಕೂಡ ಮಾಡಿರ್ತಾನೆ, ಓಡಾಡಿರ್ತಾನೆ. ಆ ಎಲ್ಲಾ ಜಾಗಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನ ಕಲೆ ಹಾಕಬೇಕಾಗುತ್ತೆ. ಅಷ್ಟೇ ಅಲ್ಲದೆ ಈತ ಟೈಮರ್ ಅನ್ನ ಕೂಡ ಸೆಟ್ ಮಾಡಿ ಹೋಗಿರ್ತಾನೆ ಅನ್ನುವಂಥದ್ದೇನಿದೆ ಅದು ಪ್ರಾಥಮಿಕವಾಗಿ ಗೊತ್ತಾಗ್ತಾ ಇರುವಂತದ್ದು. ಆ ಒಂದು ಬಾಂಬ್ ಬ್ಲಾಸ್ಟ್ ಆಗ್ಲಿಕ್ಕೆ ಹಾಗಾದ್ರೆ ಅದೆಲ್ಲವನ್ನ ಕೂಡ ಆತ ಪ್ರೀ ಪ್ಲಾನ್ ಆಗಿ ರೆಡಿ ಮಾಡಿರ್ತಾನೆ. ಆದ್ರೆ ಅದನ್ನು ಎಲ್ಲಿ ರೆಡಿ ಮಾಡಿದ್ದಾನೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕಬೇಕಾಗುತ್ತೆ. ಅಷ್ಟೇ ಅಲ್ಲದೆ ರಾಮೇಶ್ವರಂ ಕೆಫೆಗೂ ಹಾಗೆ ಆತ ಉಳಿದುಕೊಂಡಿದ್ದಂತ ಸ್ಥಳಕ್ಕೂ ಅತಿಯಾದಂತ ದೂರ ಇದೆಯಾ, ಡಿಸ್ಟೆನ್ಸ್ ಏನಾದ್ರೂ ಹೆಚ್ಚಿದೆಯಾ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿನ ಕಲೆ ಹಾಕಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಆ ಒಂದು ಬ್ಯಾಗ್ ನಲ್ಲಿ ಆತ ಸ್ಫೋಟಗಳನ್ನ ತರುವಂತ ಸಂದರ್ಭದಲ್ಲಿ ಎಲ್ಲಾದ್ರೂ ಮಧ್ಯದಲ್ಲೇ ಸಿಡಿದಿದ್ರೆ ಅಲ್ಲಿ ಸಾಕಷ್ಟು ಅನಾಹುತಗಳಾಗ್ತಾ ಇತ್ತು. ಆದ್ರೆ ಆತ ತನ್ನ ಒಂದು ಟಾರ್ಗೆಟ್ ಅನ್ನ ರೀಚ್ ಮಾಡಿದ್ದಾನೆ ಅಂತ ಹೇಳಿದ್ರೆ ಆತ ಉಳಿದುಕೊಂಡಿದ್ದಂತ ಸ್ಥಳ ಆಗಿರ್ಬೋದು, ಹಾಗೆ ಹೋಟೆಲ್ ಆಗಿರ್ಬೋದು, ಸಾಕಷ್ಟು ದೂರದಲ್ಲಿ ಇದೆಯಾ ಅಥವಾ ಹತ್ತಿರದಲ್ಲಿ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಹೋಗುತ್ತೆ. ಈತ ಪಿಜಿಯಲ್ಲಿ ಉಳ್ಕೊಂಡಿರ್ಬೋದು ಅಥವಾ ಹೋಟೆಲ್ಗಳಲ್ಲಿ ಉಳ್ಕೊಂಡಿರ್ಬೋದು ಅಥವಾ ಯಾವ್ದಾದ್ರು ಒಂದು ಬಾಡಿಗೆ ರೂಮ್ ಅನ್ನ ಮಾಡಿ ಕೂಡ ಅಲ್ಲಿ ಉಳ್ಕೊಂಡಿರ್ಬೋದು. ಆದ್ರೆ ಪಿಜಿಯಲ್ಲಿ ಉಳ್ಕೊಂಡಿರುವಂತಹ ಒಂದು ಸಾಧ್ಯತೆಗಳು ತೀರಾ ಕಡಿಮೆ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ಪಿಜಿಯಲ್ಲಿ ಉಳ್ಕೊಳ್ಳುವಂತಹ ವೇಳೆಯಲ್ಲಿ 3 ಶೇರಿಂಗ್ ಆಗಿರ್ಬೋದು, 2 ಶೇರಿಂಗ್ ಆಗಿರ್ಬೋದು, ಈ ರೀತಿಯಲ್ಲಿ ಸಾಕಷ್ಟು ಜನರಿಗೆ ರೂಮ್ ಅನ್ನ ಶೇರ್ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಆದ್ರೆ ಎಲ್ಲರೂ ಒಂದೊಮ್ಮೆ ಒಂದು ಶೇರಿಂಗ್ ರೂಮ್ ಅನ್ನ ಏನಾದ್ರು ತೆಗೆದುಕೊಂಡಿದ್ರೆ ಖಂಡಿತವಾಗಿ ಕೂಡ ಪಿಜಿಯಲ್ಲಿ ಉಳ್ಕೊಂಡಿರುವಂತಹ ಒಂದು ಸಾಧ್ಯತೆಗಳು ಕೂಡ ಇರುತ್ತೆ. ಆದ್ರೆ ಹೋಟೆಲ್ ರೂಮ್ಗಳಲ್ಲಿ ಈತ ವಾಸ್ತವ್ಯವನ್ನು ಹೂಡಿರುವಂತಹ ಒಂದು ಸಾಧ್ಯತೆಗಳು ಕೂಡ ದಟ್ಟವಾಗಿರುತ್ತೆ ಅಂತಾನೆ ಹೇಳ್ಬೋದು. ಈಗಾಗಲೇ ಹೋಟೆಲ್ಗಳಿಗೂ ಕೂಡ ತೆರಳಿ ಯಾರ್ಯಾರು ಈ ಒಂದು ವಾರದಲ್ಲಿ ಉಳ್ಕೊಂಡಿದ್ದಾರೆ ಅಂತವ್ರು ಎಲ್ಲರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಎಲ್ಲ ಲಾಡ್ಜ್ಗಳಾಗಿರ್ಬೋದು, ಅಲ್ಲಿ ಯಾರ್ಯಾರು ನಿಮ್ಮಲ್ಲಿ ಬಂದಿದ್ದಾರೆ, ಉಳ್ಕೊಂಡಿದ್ದಾರೆ, ಅವರ ಮಾಹಿತಿಯನ್ನು ಕೂಡ ಈಗಾಗಲೇ ಕಲೆ ಹಾಕುವಂತ ಒಂದು ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಸ್ಥಳೀಯ ಪಿಜಿಗಳಿಗೂ ಹೋಗಿ ಪರಿಶೀಲನೆ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಸರಿಯಾದಂತ ಒಂದು ಮಾಹಿತಿ ಮಾತ್ರ ಲಭ್ಯವಾಗ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಕಾರಣ ಏನು ಅಂತ ಹೇಳಿದ್ರೆ, ಘಟನೆ ನಡೆದಂತ 1-2 ಗಂಟೆ ಒಳಗಾಗಿ ಪೊಲೀಸರು ಎಲ್ಲಾ ಒಂದು ಸಿಸಿಟಿವಿಗಳ ಪರಿಶೀಲನೆ ನಡೆಸಿದಂತಹ ವೇಳೆಯಲ್ಲಿ ಈತ ಹೋಗಿರುವಂತಹ ಒಂದು ಸ್ಥಳಗಳು, ಅದೇ ರೀತಿಯಲ್ಲಿ ಆತ ಉಳಿದುಕೊಂಡಿರುವಂತಹ ಜಾಗದ ಬಗ್ಗೆ ಸ್ಪಷ್ಟವಾದಂತಹ ಒಂದು ಮಾಹಿತಿ ಸಿಕ್ಕಿರಲಿಲ್ಲ. ಈಗಲೂ ಕೂಡ ಪೊಲೀಸರು ಆ ಬೇಸ್ ಮೇಲೆ ಒಂದು ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಆತನ ಜೊತೆ ಬೇರೆ ಯಾರಾದ್ರೂ ಇದ್ರ ಅನ್ನೋ ಆಂಗಲ್ ನಲ್ಲೂ ಕೂಡ ಈಗಾಗಲೇ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಆತ ಯಾವ ಕಡೆಯಲ್ಲಿ ಅಂದ್ರೆ ಎಲ್ಲಿ ಕೊನೆಯದಾಗಿ ಹೋಗಿ ರೀಚ್ ಆಗಿದ್ದಾನೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿನ ಕಲೆ ಹಾಕ್ತಾ ಇರುವಂತದ್ದು. ಸಭಾ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.